ಪ್ರಾಥಮಿಕವಾಗಿ ಇದು ಪರಿಸರ ಸೂಕ್ಷ್ಮ ಯೋಜನೆ ಜಾರಿಗೆ ತನ್ನಿ ಅಂತೇಳಿ ಮೊದಲನೇದಾಗಿ ಇದು ಭೌತಿಕ ಸರ್ವೆ ಆಗಲಿ. ಭೌತಿಕ ಸರ್ವೆ ಏನಿದೆ, ಭೌತಿಕ ಸರ್ವೆ ಆದ ನಂತರ ಜನವಸತಿ ಪ್ರದೇಶಗಳನ್ನು ವಿರಹಿತ ಮಾಡಿ ಕೃಷಿ ಚಟುವಟಿಕೆ ಮತ್ತು ಜೀವನೋಪಾಯ ಆಗಿರ್ಬೋದು, ಮತ್ತು ಅಲ್ಲಿನ ಯಾವುದೆಲ್ಲ ಬೇಡಿಕೆ ಇದೆ ಮೂಲಭೂತ ಸೌಕರ್ಯ ಆಗಿರ್ಬೋದು, ಅದನ್ನೆಲ್ಲ ಅದಕ್ಕೆ ವಿನಾಯಿತಿ ನೀಡಿ ಜಾರಿಗೆ ಆಗಬೇಕಂತೇಳಿ ಆಗ್ರಹ ಮಾಡ್ತೇನೆ. ಮತ್ತು ಅಧಿವೇಶನದಲ್ಲಿ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳಿನ ವಿಶೇಷ ಅಧಿವೇಶನ ಕರೀತಾರೆ ಅಂತ ಹೇಳಿದರೆ ಅದನ್ನು ನಾವು ಸ್ವಾಗತ ಮಾಡ್ತೇವೆ. ಅದರ ಜೊತೆಗೆ ಆ ಅಧಿವೇಶನದಲ್ಲಿ ಪಶ್ಚಿಮ ಘಟ್ಟದ ಜನರ ಬುಡಕಟ್ಟು ಜನಾಂಗಗಳ ರೈತರು ಮತ್ತು ಸಾರ್ವಜನಿಕರ ಆ ಭಾಗದ ಏನು ಜನರಿದ್ದಾರೆ ಅವರಿಗೆ ಯಾವುದೇ ರೀತಿ ಬಾಧಕ ಆಗದಂಥ ರೀತಿಯ ಒಂದು ನಿರ್ಣಯ ಮಾಡಿ, ಅದ ನಂತರ ಏನು ಅರಣ್ಯ ಹಕ್ಕು ಕಾಯ್ದೆ 2006 ಇದು ಆ ಪರಿಸರ ಸೂಕ್ಷ್ಮ ವಲಯದಲ್ಲಿ ಒಂದು ಮೆನ್ಷನ್ ಆಗಿ ಅದಕ್ಕೆ ಯಾವುದೇ ರೀತಿಯ ಧಕ್ಕೆ ಆಗದಂತೆ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು ಕ್ರಮ ಕೈಗೊಳ್ಳಬೇಕಾಗಿ ಈ ಮೂಲಕ ಆಗ್ರಹವನ್ನು ಮಾಡ್ತಾರೆ. ಗಂಗಾಧರ ಗೌಡ, ಉಡುಪಿ ಜಿಲ್ಲಾ ಮಲೆಕುಡಿ ಸಂಘದ ಅಧ್ಯಕ್ಷರು, ಮಲೆಕುಡಿ ಸಂಘ, ದಕ್ಷಿಣ ಕನ್ನಡ ಜಿಲ್ಲೆ. ನಾವು ಈ ಅಧಿವೇಶನದಲ್ಲಿ ಬಹಳ ಸ್ಪಷ್ಟವಾಗಿ ನಮ್ಮ ಏನು ಬುಡಕಟ್ಟು ಸಮುದಾಯಗಳಿಗೆ ಅನುಕೂಲವಾಗುವಂತಹ ಕಾಯ್ದೆ ಅಂತ ಹೇಳಿ, ನಮ್ಮ ಆಶಾದಾಯಕ ಕಾನೂನು ಅಂತ ಹೇಳಿ ನಾವು ಏನನ್ನು ಹೇಳ್ತಿದ್ದೀವಿ, ಅರಣ್ಯ ಹಕ್ಕು ಕಾಯ್ದೆ 2006 ಅರಣ್ಯ ಹಕ್ಕು ಕಾಯ್ದೆಗೆ ಯಾವುದೇ ಧಕ್ಕೆ ಆಗದಂತೆ ಇದು ಮುಂದಿನ ವರದಿಯಲ್ಲಿ ನಾವು ಒಂದಷ್ಟು ಚರ್ಚೆಗಳನ್ನು ನಿರೀಕ್ಷೆ ಮಾಡ್ತೇವೆ. ಅರಣ್ಯ ಹಕ್ಕು ಕಾಯ್ದೆ ಸೆಕ್ಷನ್ 3(2) ಏನಿದೆ, ಸೆಕ್ಷನ್ 3(2) ಅಲ್ಲಿ ನಮಗೆ ಎಲ್ಲ ಅರಣ್ಯವಾಸಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಕೊಡಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಆ ಅವಕಾಶಗಳಿಗೆ ಯಾವುದೇ ತಡೆ ಉಂಟಾಗಬಾರ್ದು. ಮತ್ತು ನಾವು ಅರಣ್ಯ ಹಕ್ಕು ಕಾಯ್ದೆ ಅನುಮತಿ ಪಡೆದಾದಮೇಲೆ ನೀವು ಇದು ECZ ಕ್ಲಿಯರೆನ್ಸ್ ತಗೊಳ್ಳಿ, FC ಕ್ಲಿಯರೆನ್ಸ್ ತಗೊಳ್ಳಿ, ವೈಲ್ಡ್ ಲೈಫ್ ಕ್ಲಿಯರೆನ್ಸ್ ತಗೊಳ್ಳಿ ಅನ್ನುವಂಥ ಸಮಸ್ಯೆಗಳಾಗಬಾರ್ದು. ಹಾಗಾಗಿ ನಿಯಮಾವಳಿಗಳನ್ನು ರೂಪಿಸುವಾಗ ಅರಣ್ಯ ಹಕ್ಕು ಕಾಯ್ದೆಗೆ ಯಾವುದೇ ಧಕ್ಕೆ ಆಗಬಾರ್ದು ಅನ್ನೋಂಥ ಆಗ್ರಹವನ್ನು ಮಾಡ್ತೇವೆ. ಪ್ರಕಟವಾಗಿರುವಂಥ 7ನೇ ಅಧಿಸೂಚನೆಯಲ್ಲಿ ಕೂಡ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ವಿಶೇಷವಾಗಿ ನಮ್ಮ ಬುಡಕಟ್ಟು ಜನಾಂಗದವರಿಗೆ ಸೇರಿದಂತೆ ಆ ಭಾಗದ ಎಲ್ಲ ಜನರಿಗೆ ಕೂಡ ಇದರಿಂದ ತುಂಬ ಬಾಧೆ ಇದೆ. ಹಾಗಾಗಿ ರಾಜ್ಯ ಸರ್ಕಾರ ಈಗ ಏನು ಅಧಿವೇಶನ ಆಗ್ತಾ ಉಂಟ, ಇದರಲ್ಲಿ ಬಹಳ ಗಟ್ಟಿಯಾಗಿ ಅಂತ ಹೇಳಿದರೆ ಈ ಭಾಗದ ಯಾವ ಜನರಿಗೆ ಕೂಡ ಯಾವುದೇ ರೀತಿಯ ಅವರ ಬದುಕು ಕಟ್ಟಿಕೊಳ್ಳಲಿಕ್ಕೆ ತಾಪತ್ರೆ ಆಗದ ರೀತಿಯಲ್ಲಿ ಸಹಕಾರವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸುವಂಥದ್ದನ್ನು ಮಾಡಬೇಕು. ಇನ್ನೊಂದು ಏನು ಅಂತ ಹೇಳಿದರೆ, ಕೇಂದ್ರ ಸರ್ಕಾರ ಕೂಡ ಯಾವುದೇ ರೀತಿಯಲ್ಲಿ ಏಕಮುಖ ಅಭಿಪ್ರಾಯವನ್ನು ವ್ಯಕ್ತಪಡಿಸದೆ ಜನರ ಬದುಕಿಗೆ ಪೂರಕವಾಗುವಂಥ ರೀತಿಯಲ್ಲಿ ಪರಿಸರ ಸಂರಕ್ಷಣೆಯನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಜೊತೆಗೆ ಏನು ಅಂತ ಹೇಳಿದರೆ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಘೋಷಣೆ ಆದ ಸಂದರ್ಭದಲ್ಲಿ ನಕ್ಸಲ್ ಚಳವಳಿಯಾಗಿ ನಾವು ಬಹಳಷ್ಟು ಒಂದು ಗೊಂದಲಕ್ಕೆ ಆವಾಗ ಈಡಾಗಿದ್ದೇವೆ, ಸಮಸ್ಯೆಗೆ ಗುರಿಯಾಗಿದ್ದೇವೆ. ಹಾಗಾಗಿ ಮತ್ತೆ ಆ ರೀತಿಯ ಈಗ ನಿರಾಳ ಆಗಿದೆ ಪಶ್ಚಿಮ ಘಟ್ಟ, ಮತ್ತೆ ಆ ರೀತಿಯ ಒಂದು ಘಟನೆ ಆ ಭಾಗದಲ್ಲಿ ಆಗಬಾರ್ದು ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ. ಸರ್ಕಾರ ಆ ನಿಟ್ಟಿನಲ್ಲಿ ಯೋಚನೆಗಳನ್ನು ಮಾಡಬೇಕಾಗಿದೆ. ಮಲೆಕುಡಿಯ ಕುಟುಂಬಗಳು ನಮ್ಮ ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟು ಒಂದು 500 ಹತ್ತಿರ ಇದೆ. ಮತ್ತು ದಕ್ಷಿಣ ಕನ್ನಡದಲ್ಲಿ ಮತ್ತು ಕೊಡಗು ಜಿಲ್ಲೆಯಲ್ಲಿ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆಯಾ ಭಾಗದಲ್ಲಿ ಜನಸಂಖ್ಯೆ ಒಂದು 500, 200, 300 ಹೀಗೆಲ್ಲ ಇದೆ ಕಾಡಿನಲ್ಲಿ, ಮತ್ತು ಕಾಡಿನ ಅಂಚಿನಲ್ಲಿ ಇದೆ. ನಾವು ಎಲ್ಲರೂ ಕೂಡ ಕೃಷಿಯನ್ನು ಆಧರಿಸಿ ಜೀವನ ಮಾಡುವವರು. ಕೃಷಿ ಮಾಡಲಿಕ್ಕೆ ಯಾವುದೇ ರೀತಿಯ ತಾಪತ್ರೆಗಳು ಅಲ್ಲಿ ಈಗ ಮದ್ದು ಸಿಂಪಡಣೆ ಮಾಡಬಾರ್ದು ಅನ್ನುವಂಥದ್ದು ಆ ವರದಿಯಲ್ಲಿದೆ ಅಂತಕ್ಕಂಥ ಒಂದು ಸುದ್ದಿಗಳು ಬರ್ತಾ ಇದೆ. ಹಾಗಾಗಿ ನಾವು ಕೃಷಿ ಮಾಡಬೇಕಾದ್ರೆ ಕೆಮಿಕಲನ್ನು ಸ್ವಲ್ಪ ಮಟ್ಟದಲ್ಲಿ ಉಪಯೋಗ ಮಾಡಲೇಬೇಕು. ಅದನ್ನು ಮಾಡಲಿಕ್ಕೆ ಇಲ್ಲ ಅಂತ ಹೇಳಿದರೆ ನಾವು ಹೇಗೆ ಕೃಷಿ ಮಾಡೋದು, ನಮ್ಮ ಜೀವನ ಹೇಗೆ? ಇನ್ನೊಂದು ಏನಂತ ಹೇಳಿದರೆ, ಅಲ್ಲಿ ಕಾಂಕ್ರೀಟ್ ರಸ್ತೆ ಮಾಡಲಿಕ್ಕಿಲ್ಲ ಅಂತ ಹೇಳಿದರೆ ಕಾಂಕ್ರೀಟ್ ರಸ್ತೆಗಳು ಬೇಕಾಗ್ತವೆ, ಸಣ್ಣ ಸಣ್ಣ ಮೋರಿಗಳು ಬೇಕಾಗ್ತವೆ, ಇತ್ಯಾದಿಗಳನ್ನು ಮಾಡಬೇಕಾದ್ರೆ ಅವಕಾಶಗಳು ಅದರಲ್ಲಿ ಇರಬೇಕು. ಒಟ್ಟಿನಲ್ಲಿ ಕಸ್ತೂರಿ ರಂಗನ ವರದಿಯಲ್ಲಿ ಇರತಕ್ಕಂಥ ಕಠಿಣ ನಿಲುವುಗಳನ್ನು ಸ್ವಲ್ಪ ಸಡಿಲಿಕೆ ಮಾಡಿಕೊಂಡು ಜೀವನವನ್ನಲ್ಲಿ ಸಾಗಿಸಲಿಕ್ಕೆ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಆಗಿದೆ. ಶ್ರೀಧರ್ ಗೌಡ, ಅಧ್ಯಕ್ಷರು, ರಾಜ್ಯ ಮಲೆಕುಡಿ ಸಂಘ, ಕರ್ನಾಟಕ.